ಇನ್ಸ್ಪೆಕ್ಟರ್ ರಂಜಿತಾ, ನೀನು ನಮ್ಮವನಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದದ್ದಕ್ಕೂ ಸಾರ್ಥಕ ಆಯ್ತು. ಯಪ್ಪ ಯಪ್ಪ ಯಪ್ಪ, 1,75,00,000 ರೂಪಾಯಿ ಕೇಳಿದ್ದಕ್ಕೆ ಎದೆ ಒಡೆದೋಯ್ತದೆ. ಇನ್ನು ಕಣ್ಣಾರೆ ಕಂಡ್ರೆ ಹೆಂಗಾಗ್ಬೋದು? ಎಕ್ಕಡು ನಾನು ಅಷ್ಟೊಂದು ಡಬ್ಬು ಡಬ್ಬದಲ್ಲೈತೆ ಅನ್ಕೊಂಡೇನ್ಲ. ರಿಸರ್ವ್ ಬ್ಯಾಂಕ್ ಇಂದ ಸ್ಟೇಟ್ ಬ್ಯಾಂಕಿಗೆ ಪ್ರವಾಹದಂಗ ಹರಿದು ಬರ್ತದೆ. ಇಷ್ಟೊಂದು ಹಣ ಬ್ಯಾಂಕ್ ಓಪನ್ ಆದಾಗ್ಲಿಂದ ಕಂಡಿರ್ಲಿಕ್ಕಿಲ್ಲ. ಆ ದುಡ್ಡು ನಂದಾಗ್ಬೇಕು. ಏನ್ ಸರ್ ನೀವು ಹೇಳ್ತಾ ಇರೋದು? ಹೇಳ್ತಿಲ್ಲ ಕಂಡ್ಲಾ, ಬಡ್ಕೊಂತ ಇವನಿ. ನಾಳೆ ಸರಿಯಾಗಿ 10 ಗಂಟೆಗೆ ಆ ಪ್ರವಾಹ ಟೈಟ್ ಸೆಕ್ಯೂರಿಟಿನಾಗೆ ಕನಕ್ಪುರ ಬ್ರಾಂಚಿಗೆ ಬರ್ತದೆ. ಲೋ ರಂಜಿತಾ, ಅದನ್ನ ಒಡೆಯಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಲಾ? ಮಾಡ್ತೀನಿ ಬಾಸ್. ಆ ದುಡ್ಡಿನ ಪ್ರವಾಹಕ್ಕೆ ಒಂದ್ ಒಳ್ಳೆ ಅಣೆಕಟ್ಟು ಕಟ್ಟಿ ಅದು ನೇರವಾಗಿ ನನ್ನ ಮನೆ ಖಜಾನೆ ಒಳಗೆ ಹರಿಯಂಗ್ ಮಾಡು. ನಿನ್ಗೆ ದೊಡ್ಡ ಬಹುಮಾನ ಕೊಡ್ತೀನಿ. ಅಷ್ಟೇ ತಾನೆ? ಆ ಕೆಲಸ ಆಯ್ತು ಅಂತಾನೆ ತಿಳ್ಕೊಳ್ಳಿ. ಅವಮಾನ, ಓ ಅವಮಾನ. ಹಳೆ ಎಕ್ಕಡ ತಗೊಂಡು ಮಕ್ ಹೊಡೆದಷ್ಟು ಅವಮಾನ ಆಗೋಯ್ತು. ಆಫ್ಟರ್ ಆಲ್ ಒಬ್ಬ ಸಣ್ಣ ಮೆಕ್ಯಾನಿಕ್ ನಮ್ಮ ಮಾಸ್ಟರ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟ ಅಂತ ಬಂದು ಹೇಳ್ತಾ ಇದ್ರಲ್ಲ ಮೂದೇವಿಗಳ. ಅದೇ ಒಬ್ಬ ಐಜಿನೋ ಇಲ್ಲ ಡೆಲ್ಲಿಯಿಂದ ಬಂದ ಸ್ಪೆಷಲ್ CBI ಆಫೀಸರು ನಮ್ಗೆ ಎದುರಾಗಿ ನಮ್ಮನ್ನು ಸೋಲ್ಸಿದ್ರೆ ಆ ಸೋಲೆ ಗೆಲ್ವು ಅಂತ ತಿಳ್ಕೊಳ್ತಿದ್ದೆ. ಅದು ಬಿಟ್ಟು ಜುಜುಬಿ ಗುಜರಿ ಕಾರ್ ರಿಪೇರಿ ಮಾಡೋನು ಅವನಿಗೆ ಎದುರ್ಕೊಂಡು ಬಂದಿರಲ್ಲ ಥೋನಿ ಮಕ್ಕೆ ಅನ್ನೋ ಆ ಪ್ರತಾಪು ಸಾಧಾರಣ ಕಾದಣು. ಏನು ಜಗದೇ ವೀರನ? ಆರ್ಡಿನರಿ ಹೆಡ್ ಕಾನ್ಸ್ಟೇಬಲ್ ತಿರುಬೋಕಿ ರಾಮಚಂದ್ರನ ಮಗ, ಜುಜುಬಿ ಸಬ್ ಇನ್ಸ್ಪೆಕ್ಟರ್ ಅಶೋಕನ ತಮ್ಮ, ಅಷ್ಟೇ ತಾನೆ? ಅವನು ಪ್ರಳಯಾಂತಕ ಸರ್. ಯು ಡೋಂಟ್ ವರಿ ಸರ್. ವರಿ ಅನ್ನೋ ಮಾತು ನನಗೆ ಹೇಳ್ತಿದ್ಯಾ ಮರಿ? ನಮ್ಮ ಹಲ್ ಮುರಿದವರು ನಮ್ಮ ಮುಂದೆನೆ ಹಲ್ ಕಿಸಿಯೋದನ್ನ ನನ್ನ ಕೈಯಲ್ಲಿ ನೋಡಕ್ಕಾಗಕ್ಕಿಲ್ಲ. ಆ ಅಪ್ಪ ಮಕ್ಕಳು ಸುಂಟ್ರ ಗಾಳಿ ತರ ಸುತ್ತಿ ಸುಯ್ ಅಂತ ಆಕಾಶಕ್ಕೆ ಎಗರುವಾಗ ಮಾಡ್ಬೇಕು. ಲಾಕಪ್ನಾಗಿರೋ ಜೋಸೆಫ್ ಬಾಯ್ ಬಿಡಕ್ ಮುಂಚೆ ಹೊರಗ್ ತರ್ಬೇಕು. ಅನ್ನೋ ನಮ್ ಜೋಸಫ್ ಪ್ರಾಣಂ ತೀಸ್ತೆ ಕೂಡ ನಿಜಂ ಚಪ್ಪುಡು. ಮುಚ್ಕೊಳ್ಳೆ ಬಾಯ್ನ ಬೇಕ್ರೆ ನನ್ ಮಗನೇ. ಲಾಕಪ್ನಾಗಿದ್ರು ನಿಜ ಬಾಯ್ ಬಿಡದೆ ಇರೋದಕ್ಕೆ ಅವನೇನ್ ಮಹಾತ್ಮ ಗಾಂಧಿ ಏನ್ಲ? ನಮಗೋಸ್ಕರ 1 ದಿನ 2 ದಿನ ಕಾಯ್ತಾನೆ. 3ನೇ ದಿನ ನಾವ್ ಅವನ ಯೋಗಕ್ಷೇಮ ನೋಡ್ಕೊಳ್ಳಿಲ್ಲ ಅಂದ್ರೆ 4ನೇ ದಿನ ಬಾಯ್ ಬಿಟ್ಟು ನಮ್ ಬಂಡವಾಳ ಎಲ್ಲ ಬಯಲ್ ಮಾಡ್ಬಿಡ್ತಾನೆ. ಅವನ್ ಬಾಯ್ ಬಿಡ ಗಂಟ ಪೊಲೀಸ್ನವ್ರು ಅವನ್ನ ಸುಮ್ನೆ ಬಿಡಾಕಿಲ್ಲ. ಹೆಡ್ ಕಾನ್ಸ್ಟೇಬಲ್ ರಾಮಚಂದ್ರ ಮಾತಾಡೋದು. ನಾನು ತುಳಸಿ ಮಾತಾಡ್ತಾ ಇರೋದು. ಏನಮ್ಮ? ರೇಸ್ ಕೋರ್ಸ್ ಹತ್ರ ಇರೋ ವಿಡಿಯೋ ಶಾಪ್ಗೆ ಅರ್ಜೆಂಟ್ ಆಗಿ ನಿಮ್ಮನ್ನ ಬರೋಕೆ ಅಶೋಕಣ್ಣ ಹೇಳಿದ್ರು. ಏನೋ ಆಫೀಸ್ ಕೆಲಸ ಅಂತೆ. ಆಯ್ತು, ಈಗಲೇ ಬರ್ತೀನಿ. 19 3 ನಾನು ಸ್ವಲ್ಪ ಹೊರಗಡೆ ಹೊರಟು ಬರ್ತೀನಿ. ಸ್ಟೇಷನ್ ಕಡೆ ನಿಗಾ ಇರ್ಲಿ.
ಏನು ಹೇಳ್ತೀನಿ ಅಂದ್ರೆ ನಿಮ್ಗೆ ಆ ವಿಚಾರ ಗೊತ್ತಾಗ್ಲಿಲ್ಲ ಆವಾಗ. ಅರೆ ತುಳಸಿ ಏನಮ್ಮ ಈಗ ನಾನು ಹೆಡ್ಡು ಹೊರಗಡೆ ಹೋದ್ರು? ಪರವಾಗಿಲ್ಲ, ಇವತ್ತು ನನ್ನ ಹುಟ್ಟಿದ ಹಬ್ಬ, ಸ್ವೀಟ್ಸ್ ಮಾಡ್ದೆ, ನಿಮ್ಗೆಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಕೊಡಮ್ಮ, ಇಷ್ಟೊಂದು ಅಭಿಮಾನ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಬೇಡ ಅನ್ನಕ್ಕಾಗತ್ಯೆ, ಕೊಡು ಕೊಡು. ಬೀಗದ ಎಲ್ಲಿದೆ? ಅಣ್ಣ ಅಣ್ಣ ಅಣ್ಣ, ನಿಮ್ ಮಾತಂತೆ ಕೇಳಿದ್ದೀನಲ್ಲ, ನಮ್ ತಾಯಿನ್ ಬಿಟ್ಬಿಡಿ. అమ్మ నిన్ను బిట్టుపుట్రే నువ్వు ఊరుకుంటావా? ప్రతాపత్రావు పోయి చెప్తావు. చూడమ్మా, 3 దినాలు నువ్వు పాయి ముచ్చుకొని ఉంటే 4ನೇ దినాలు మీ అమ్మ మీ ఇంటికి జీవంతವಾಗಿ వస్తుంది, సరేనా? ಈ ವಿಷಯನ ಯಾರ ಹತ್ರನಾದ್ರೂ ಬಾಯ್ ಬಿಟ್ರೆ ನಿನ್ ತಾಯಿ ಹೆಣ ನಿಮ್ ಮನೆ ಹೊಸ್ಲಲ್ಲಿರುತ್ತೆ, ಹುಷಾರ್. తెలిసిందా? ನಾನು ನಮ್ಮ ಡಿಪಾರ್ಟ್ಮೆಂಟ್ ತಲೆ ತಗ್ಗಿಸಬೇಕಾಗಿದೆ. ನನ್ನ 25 ವರ್ಷದ ಸರ್ವಿಸ್ ನಲ್ಲಿ ಇಂಥ ಅಜಾಗರೂಕತೆಯನ್ನು ನಾನು ಎಂದೂ ಅನುಭವಿಸಿರ್ಲಿಲ್ಲ. ಯಾರೋ ಒಬ್ಬ ಹುಡುಗಿ ಸ್ವೀಟ್ಸ್ ತಂದು ಕೊಟ್ಲು ಅಂತ ಅಷ್ಟು ಜನ ಪೀಸ್ಗಳು ಮುಟ್ಟಾಡ್ರಾಗ್ ತಿಂದು ಮತ್ತಿಂದ ಮೈ ಮರ್ತು ಬಿಟ್ರಲ್ಲ, ನಾಚಿಕಾಗಲ್ವಾ ನಿಮಗೆ? ನಿಮ್ ಬೇಜವಾಬ್ದಾರಿಯಿಂದ ಕೈದಿಗಳೆಲ್ಲ ತಪ್ಪಿಸ್ಕೊಂಡ್ಬಿಟ್ರಲ್ಲ, ಪ್ರಜೆಗಳು ಸರ್ಕಾರಕ್ಕೂ ಏನ್ರಿ ಉತ್ತರ ಕೊಡೋದು? ಸಾರಿ ಸರ್. ಮಿಸ್ಟರ್ ರಾಮಚಂದ್ರಯ್ಯ, ಇವರೆಲ್ಲರಿಗಿಂತ ಹೆಚ್ಚಾಗಿ ಈ ಸ್ಟೇಷನ್ ಅಲ್ಲಿ ನಾನು ನಿಮ್ಮನ್ನೇ ನಂಬಿದ್ದು. ಆ ನಂಬಿಕೆಗೆ ದೊಡ್ಡ ಆಘಾತ ತಂದ್ಬಿಟ್ರಿ. ನಿಮ್ಮನ್ನ ಯಾರು ಸ್ಟೇಷನ್ ಬಿಟ್ಟು ಆಚೆಗೆ ಹೋಗು ಅಂತ ಹೇಳಿದ್ದು? ತಾವು ಬರೀ ಹೇಳಿದಿರಿ ಅಂತ ತುಳಸಿ ಫೋನ್ ಮಾಡಿದ್ರಿಂದ. ನಾನ್ಸೆನ್ಸ್. ನನಗೆ ಸಬು ಬೇಕಾಗಿಲ್ಲ. ಇಷ್ಟು ವರ್ಷ ನನ್ನ ಜೊತೆಲಿದ್ದೀರಿ. ಯಾವತ್ತಾದ್ರೂ ಯಾವ ಕಾರಣಕ್ಕಾದ್ರೂ ಬೇರೆ ಯಾರ ಮೂಲಕನಾದ್ರೂ ಫೋನ್ ಮಾಡಿಸಿದ್ದೀನಿ ನಾನು ನಿಮಗೆ? ಐ ಆಮ್ ಸಾರಿ ಸರ್, ಇಟ್ಸ್ ಮೈ ಮಿಸ್ಟೇಕ್. ಸಾರಿ ಅಂತ ಹೇಳ್ಬಿಟ್ರೆ ಆಗಿರೋ ಘೋರನ ಸರಿಪಡಿಸಕ್ಕಾಗುತ್ತೇನು? ತಿಳುವಳಿಕೆ ಇರೋ ನೀವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಎಚ್ಚರ ವಹಿಸಿದ್ರೆ ಈ ಘೋರ ನಡೀತಿರ್ಲಿಲ್ಲ. ಇಡೀ ಸ್ಟೇಷನ್ನೇ ತಲೆ ತೆಗೆಸಿ ನಿಲ್ಲುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ವಯಸ್ಸು ಆಗ್ತಾ ಆಗ್ತಾ ನಿಮ್ಮ ಬುದ್ಧಿಗೂ ಮುದಿ ಬರ್ತಾ ಇದೆ ಅಂತ ಈಗ ಚೆನ್ನಾಗಿ ಅರ್ಥ ಆಯ್ತು. ಐ ಆಮ್ ಸೋ ಸಾರಿ. ಸರ್, ಯಾವುದೇ ಕಾರಣ ಇಲ್ಲದೆ ಈ ರೀತಿ ಹಿರಿಯರ ಮೇಲೆ ಅಪವಾದ ಹೊರಿಸೋದು ತಪ್ಪು ಸರ್. ಈ ತುಳಸಿ ತಾಯಿನ ರೌಡಿಗಳು ಗನ್ ಪಾಯಿಂಟ್ ನಲ್ಲಿ ಹೆದರಿಸಿ ಇವಳಿಂದ ಈ ರೀತಿ ನಾಟಕ ಆಡಿಸಿದ್ದಾರೆ. ತಾಯಿ ಪ್ರಾಣಕ್ಕೆ ಆಪತ್ತು ಬರುತ್ತಲ್ಲ ಅಂತ ಹೆದರ್ಕೊಂಡು ಇವಳಿಗೆ ಕೆಲಸ ಮಾಡಿದ್ದಾಳೆ. ಹೆಡ್ ಕಾನ್ಸ್ಟೇಬಲ್, ಎಸ್ ಸರ್, ಟೇಕ್ ಟು ಕಸ್ಟಡಿ. ಸರ್, ದಯವಿಟ್ಟು ನನ್ನ ಮಾತು ನೀವು ಹೇಳಿದ ಕೆಲಸ ಮಾಡ್ರಿ. ಸರ್, ವಯಸ್ಸಿಗೆ ಬಂದಿರೋ ಹುಡುಗಿನ ಈ ರೀತಿ ಅರೆಸ್ಟ್ ಮಾಡಿದ್ರೆ ಅವಳ ಭವಿಷ್ಯನ ಹಾಳಾಗೋಗುತ್ತೆ ಸರ್. ದಯವಿಟ್ಟು ದುಡುಕ್ಬಿಡಿ, ನನ್ನ ಮಾತು ಕೇಳಿ. ನೀವು ಹೇಳ್ತಿರೋ ಆ ಭವಿಷ್ಯದ ಬಗ್ಗೆ ಈ ಹುಡುಗಿ ಕೊಂಚನಾರು ಯೋಚನೆ ಮಾಡಿದ್ರೆ ನಾವೆಲ್ಲ ಈ ರೀತಿ ತಲೆ ತೆಗೆಸಿ ನಿಲ್ಲುವಂತ ಪರಿಸ್ಥಿತಿಯೇ ಬರ್ತಿರಲ್ಲ ಮಿಸ್ಟರ್ ಪ್ರತಾಪ್. ಇಟ್ ಈಸ್ ಟೂ ಲೇಟ್. ತುಳಸಿನ ಅರೆಸ್ಟ್ ಮಾಡಕ್ ನಾನು ನಿಮ್ಮನ್ನು ಬಿಡೋದಿಲ್ಲ. ಕರುಣೆ ಕನಿಕರಕ್ಕೂ ಕಾಕಿ ಯೂನಿಫಾರ್ಮ್ಗೂ ಎಣ್ಣೆ ಸೀಗೆಕಾಯಿ ಸಂಬಂಧ ಅಂತ ನನಗೆ ಗೊತ್ತು. ನಿಮ್ಮ ಹತ್ರ ವಾದ ಮಾಡಿ ಏನೂ ಪ್ರಯೋಜನ ಇಲ್ಲ. ಕಮಿಷನರ್ ಸರ್, ಈಕೆ ಅಪರಾಧಿ ಅಂತ ತೀರ್ಮಾನ ಆಗೋವರೆಗೂ ನಾನೀಕೆ ಜಾಮೀನು ಕೊಡ್ತೀನಿ. ಎಷ್ಟು ದುಡ್ಡು ಕಟ್ಬೇಕು ಹೇಳಿ? ನಿನ್ನ ಒಬ್ಬನ ಜಾಮೀನು ಸಾಕಾಗಲ್ಲ. ಗ್ಯಾರಂಟಿಗೆ ನಾ ಮನೆ ಬರ್ಕೊಡ್ತೀನಿ. ಅಪ್ಪ, ಕಾಕಿ ಬಟ್ಟೆ ಹಾಕಿರೋರಿಗೆ ತಂದೆ ಮಗ ಅನ್ನೋ ಅನುಬಂಧ ಇರೋಲ್ಲ, ಕೂಡುದು ಅಂತ ನನ್ನ ಮಗನಿಗೆ 1000 ಸತಿ ಹೇಳಿದ್ದೀನಿ ಇನ್ಸ್ಪೆಕ್ಟರ್. ಕರುಳು ಕೂಗ್ತಾ ಇದ್ರು ನಿಮ್ಮ 3 ಜನರ ಕರ್ತವ್ಯ ಶ್ರದ್ಧೆ ನೋಡಿ ನಾನು ಮೂಕು ಪ್ರೇಕ್ಷಕನಾಗಿದ್ದೀನಿ ಮಿಸ್ಟರ್ ಅಶೋಕ್. ಆಲ್ ರೈಟ್ ಮಿಸ್ಟರ್ ಪ್ರತಾಪ್, ರಾಮಚಂದ್ರಯ್ಯ, ಸರ್, ಯು ಸೈನ್ ದಿಸ್ ಪೇಪರ್. ಥ್ಯಾಂಕ್ ಯು ಸರ್. ಮಿಸ್ಟರ್ ಅಶೋಕ್, ಎಸ್ ಸರ್. ಲಾಕಪ್ ನಿಂದ ತಪ್ಪಿಸ್ಕೊಂಡೋಗಿರೋ ಕೈದಿಗಳನ್ನ ಪತ್ತೆ ಮಾಡೋದಕ್ಕೆ ಏನ್ ಆಕ್ಷನ್ ತಗೋತೀರಾ? ಈ ಪ್ರಮಾದಕ್ಕೆ ಕಾರಣರಾಗಿರೋ ಹೆಡ್ ಕಾನ್ಸ್ಟೇಬಲ್ ರಾಮಚಂದ್ರನ್ ಅವರಿಗೆ ಈ ಕೂಡಲೇ ಸಸ್ಪೆನ್ಷನ್ ಆರ್ಡರ್ ಇಶ್ಯೂ ಮಾಡಿ ಸರ್. ಅಣ್ಣ, ಈ ಸುಮ್ಮನಿರು. ಅಪ್ಪ, ಯಾಕಪ್ಪ ಸುಮ್ಮನಿರ್ಲಿ? ಹೇಗಪ್ಪ ಸುಮ್ಮನಿರ್ಲಿ? ನಿಮ್ಮ 25 ವರ್ಷದ ಸರ್ವಿಸ್ ನಲ್ಲಿ ಯಾವತ್ತೂ ಸಸ್ಪೆಂಡ್ ಆದವರಲ್ಲ. ಇವತ್ತೊಬ್ಬ ಇನ್ಸ್ಪೆಕ್ಟರ್ ವರ್ತನೆಯಿಂದ ನಿಮ್ಮ ಸರ್ವಿಸ್ಗೆ ಮಸಿ ಬಳಿತಾ ಇದ್ದಾರೆ. ಇದು ನಾನು ಒಪ್ಪೋದಿಲ್ಲ. ನಿನ್ನ ಒಪ್ಪು ನೆಪ್ಪು ನನಗೆ ಬೇಕಾಗಿಲ್ಲ ಸರ್. ಇನ್ನು 24 ಗಂಟೆ ಒಳಗೆ ಆ ಜೋಸೆಫ್ನ ಹಿಡ್ಕೊಂಡ್ಬಂದು ನಿಮ್ಮ ವಶಕ್ಕೆ ಒಪ್ಪಿಸ್ತೀನಿ. ಇನ್ಸ್ಪೆಕ್ಟರ್ ಅಶೋಕ್, ನಿಮಗಿಂತ ಮುಂಚೆನೆ ಆ ಜೋಸೆಫ್ನ ಹಿಡಿದು ನಿಮಗೆ ತಂದೊಪ್ಸಿ ನಮ್ಮ ತಂದೆ ಸಸ್ಪೆನ್ಷನ್ ಆರ್ಡರ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಇಟ್ ಈಸ್ ಮೈ ಚಾಲೆಂಜ್. ಸರ್,
ಅವನ ಅಷ್ಟ ಆವೇಶದಲ್ಲಿ ಹೋದ್ರೂ ಹೇಳದಂತೆ ಸಾಧಿಸೋ ಆ ಮಗ ತಂದೇನು ಸೆಂಟಿಮೆಂಟಿ ಸಿಕ್ಕೊಳ್ದೆ ನನ್ನ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೋ ಈ ಮಗ ಸರ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸನ್ಸ್. ನಾನು ಅಷ್ಟೇ ಸರ್, ಆ ಜೋಸೆಫ್ ಎಲ್ಲೇ ಇದ್ರೂ ಪತ್ತೆ ಮಾಡಿ ಆಮೇಲೆ ಸ್ಟೇಷನ್ ಮೆಟ್ಲು ಹತ್ತೋದು.